ಕಾತ್ಯಾಯಿನಿ ಮಹಾಮಾಯೆ ಭವಾನಿ ಭುವನೇಶ್ವರಿ ಸಂಸಾರ ಸಾಗರೇ ಮಗ್ನಂ ಮಾಮುದ್ಧರ ಕೃಪಾಮಯೇ ಬ್ರಹ್ಮ ವಿಷ್ಣು ಶಿವಾರಾಧ್ಯೆ ಪ್ರಸಾದಂ ಜಗದಂಬಿಕೆ ಮನೋಭಿಲಷಿತಂ ದೇವಿ ವರಂ ದೇಹಿ ನಮೋಸ್ತುತೆ. ಮಾಯೆ ಅನ್ನುವುದು ಸಾಮಾನ್ಯವಾದ್ದಲ್ಲ, ಅದು ಎಲ್ಲರನ್ನೂ ಆಡಿಸುತ್ತೆ. ಅದರಿಂದ ಹೊರಗೆ ಬರೋದು ಬಹಳ ಕಷ್ಟ. ಯೋಗಿಗಳು ಜ್ಞಾನಿಗಳು ಮಾತ್ರ ಅದನ್ನು ತಿಳಿಯುವುದಕ್ಕೆ ಸಾಧ್ಯ. ಅವರು ಧ್ಯಾನ, ಯೋಗ, ತಪಸ್ಸು ಇವೇ ಮುಂತಾದವುಗಳ ಆಚರಣೆಯಿಂದ ಅದನ್ನು ದಾಟ್ತಾರೆ. ಸತ್ಯಜ್ಞಾನಾನಂದ ರೂಪಿಣಿಯಾದ ಅಮ್ಮನವರನ್ನು ತಿಳ್ಕೊಳ್ತಾರೆ. ಆದರೆ ಸಾಮಾನ್ಯರ ಗತಿ ಏನು? ಅವರು ಮಾಯೆಯಿಂದ ಹೊರಬರುವುದಕ್ಕೆ ಬಹಳ ಸಮಯ ಬೇಕಾಗುತ್ತೆ. ಹಾಗೆ ಆಗದೆ ಸಾಮಾನ್ಯರು ಶೀಘ್ರದಲ್ಲಿ ಮಾಯೆಯನ್ನು ದಾಟಿ ಅಮ್ಮನನ್ನು ತಿಳ್ಕೊಳ್ಳುವ ಮಾರ್ಗವೇನಾದರೂ ಇದೆಯಾ ಅಂದರೆ ಇದೆ ಅಂತ ಬೋಧಿಸ್ತಾ ಇದ್ದಾರೆ ವ್ಯಾಸ ಮಹರ್ಷಿಗಳು. ಆ ಉಪದೇಶವನ್ನೇ ನಾವು ಇವತ್ತು ತಿಳ್ಕೊಳ್ಳೋಣ. ದೇವಿ ಭಾಗವತನ್ನು ಕೇಳ್ತಾ ಇರತಕ್ಕಂಥ ಜನಮೇಜಯನಿಗೆ ಒಂದು ಸಂದೇಹ ಬಂತು. ಅವನು ವ್ಯಾಸ ಮಹರ್ಷಿಯನ್ನು ಹೀಗೆ ಕೇಳಿದ, ಓ ಮಹರ್ಷಿ, ಸಕಲ ಧರ್ಮಗಳಿಗೂ ಸತ್ಯವೇ ಮೂಲ ಕಾರಣ ಅಂತ ಶಾಸ್ತ್ರಗಳು ಹೇಳ್ತಾ ಇವೆ, ನಿಜ. ಆದರೆ ಸ್ವಾರ್ಥಕ್ಕೋಸ್ಕರ ಕೆಲವು ತಪಸ್ವಿಗಳೇ ಅಸತ್ಯವನ್ನು ನುಡಿತಾರಲ್ಲ, ಇನ್ನು ಸತ್ಯವನ್ನು ನುಡಿಯುವರು ಯಾರು? ಯಾರನ್ನು ಪ್ರಮಾಣವಾಗಿ ತಿಳ್ಕೊಂಡು ತೆಗೆದುಕೋಬೇಕು, ಅದನ್ನು ಆಚರಣೆ ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ವ್ಯಾಸರು ಹೇಳ್ತಾರೆ, ಓ ಜನಮೇಜಯ, ತ್ರಿಮೂರ್ತಿಗಳೇ ಅಲ್ಲ, ಇಂದ್ರ ಮುಂತಾದ ದೇವತೆಗಳೇ ಅಲ್ಲ, ಬೃಹಸ್ಪತಿ ಮುಂತಾದ ಋಷಿಗಳೇ ಅಲ್ಲ, ಅದು ಯಾರೇ ಆದರೂ ಸರಿ, ವಿರಾಗಿಗಳಾಗಿ ಕಾಣಿಸಿದರೂ ವಿಕಾರಗಳನ್ನು ಅನುಭವಿಸ್ತಾನೇ ಇರ್ತಾರೆ. ಯಾಕಂದರೆ ದೇಹವನ್ನು ಧರಿಸಿದೆವು ಅಂದರೆ ತಪ್ಪದೇ ವಿಕಾರಗಳನ್ನು ಅನುಭವಿಸಲೇಬೇಕು. ಆದ್ದರಿಂದ ಅನುರಾಗವನ್ನು ಹೊಂದಿರುವವರು ಎಂತಹ ಕೆಟ್ಟ ಕೆಲಸವನ್ನಾದರೂ ಮಾಡ್ತಾರೆ. ಕಾರಣ ಇಲ್ಲದೆ ಕಾರ್ಯವು ಇರೋಲ್ಲ. ಕಾರಣಕ್ಕೆ ಸಂಬಂಧಿಸಿದ ಗುಣಗಳು ಕಾರ್ಯಕ್ಕೆ ಸಂಕ್ರಮಿಸ್ತವೆ ಅಂತ ನಿನಗೆ ಅನೇಕ ಸಾರಿ ಹೇಳಿದ್ದೇನೆ. ಆ ಪ್ರಕಾರ ಬ್ರಹ್ಮದೇವ ಮುಂತಾದವರು ಜನ್ಮಿಸುವುದಕ್ಕೂ ಕಾರಣಗಳಿವೆ. ಆ ಕಾರಣಗಳೇ ಅವರ ಪ್ರವರ್ತನೆಯಲ್ಲಿ ಕಾಣಿಸುತ್ತವೆ. ದೇಹ ಇರುವವರೆಗೂ ಇದು ತಪ್ಪಿದ್ದಲ್ಲ. ಪರೋಪದೇಶೇ ವಿಸ್ಪಷ್ಟಂ ಶಿಷ್ಟಾ ಸರ್ವೇ ಭವಂತಿ ಚ. ಪರೋಪದೇಶೇ ವಿಸ್ಪಷ್ಟಂ ಶಿಷ್ಟಾ ಸರ್ವೇ ಭವಂತಿ ಚ. ವಿಪ್ಲುತಿ ಹ್ಯಾವಿಶೇಷೇಣ ಸ್ವಕಾರ್ಯೇ ಸಮುಪಸ್ಥಿತೆ. ಬೇರೆಯವರಿಗೆ ಉಪದೇಶ ಮಾಡುವಾಗ ಎಲ್ಲರೂ ಒಳ್ಳೆಯವರಾಗಿ ಕಾಣ್ತಾರೆ. ಸತ್ಯಧರ್ಮಗಳನ್ನು ಹೇಳ್ತಾ ಇರುವಾಗ ಪ್ರತಿಯೊಬ್ಬರೂ ನಾನು ಮಹಾಪಂಡಿತ ಅಂತಾನೆ ಅಂದ್ಕೊಳ್ತಾನೆ. ಕಷ್ಟವಾಗಲಿ ದುಃಖವಾಗಲಿ ತಮ್ಮ ವಿಷಯಕ್ಕೆ ಬಂದಾಗ ಮಾತ್ರ ಪ್ರತಿಯೊಬ್ಬರೂ ಜಾರಿಕೊಳ್ತಾರೆ. ಸತ್ಯಧರ್ಮಗಳನ್ನು ಇತರರಿಗೆ ಅಚ್ಚುಕಟ್ಟಾಗಿ ವಿಪುಲವಾಗಿ ವಿಸ್ತಾರವಾಗಿ ಹೇಳುವವರೇ ಸರಿಯಾಗಿ ಆಚರಿಸಿಲ್ಲ ಅಂದರೆ ಕೇಳಿದರೆ ಮುನಿಗಳ ಹಾಗೆ ಮೌನವಾಗಿರ್ತಾರೆ. ಅವನ್ನು ಕೇಳಿದರೆ ಅಂದರೆ ಹೇಳುವಾಗಿರುವ ವಿವೇಕತೆ, ಬುದ್ಧಿವಂತಿಕತೆ ಆಚರಣೆಯಲ್ಲಿರಲ್ಲ. ಅದರಿಂದ ಪ್ರತಿಯೊಬ್ಬರೂ ಯಾಕೆ ಹೀಗೆ ಆಗ್ತಾ ಇದೆ, ಯಾಕೆ ಈ ರೀತಿ ವರ್ತಿಸ್ತಾ ಇದ್ದೀವಿ ಅಂತ ಪರಿಶೀಲನೆ ಮಾಡಿಕೊಳ್ಬೇಕು. ಆಗ ಇದು ಮೋಹದಿಂದ ಆಗ್ತಿದೆ ಅನ್ನೋದು ತಿಳಿಯುತ್ತೆ. ಜನ್ಮದಿಂದಲೇ ಮೋಹ ಉಂಟಾಗ್ತಿದೆ ಅನ್ನುವುದು ಅರ್ಥವಾಗುತ್ತೆ. ಆದ್ದರಿಂದ ಸಂಸಾರವೆಲ್ಲವೂ ಮೋಹಮಯವೇ. ಅದಕ್ಕೆ ಈ ಸೃಷ್ಟಿಯಲ್ಲಿ ಕಾಮಕ್ರೋಧಗಳನ್ನು ತ್ಯಜಿಸಿದ ಒಬ್ಬರಾದರೂ ನನಗೆ ಕಾಣಿಸ್ತಾ ಇಲ್ಲ. ಈ ಸೃಷ್ಟಿ, ಈ ಪ್ರಪಂಚ ಯಾವಾಗಲೂ ಹೀಗೆ ಇರುತ್ತೆ, ಬೇರೆ ರೀತಿಯಾಗಿರಲ್ಲ. ಇದು ಒಳಿತು ಕೆಡುಕುಗಳಿಂದ ಕೂಡಿರುತ್ತೆ. ಇದು ಹೀಗೆ ಇರಬೇಕು ಅಂತ ನಾವು ಅಂದ್ಕೊಳ್ಬಾರ್ದು. ಇದು ಜಗನ್ಮಾತೆಯ ಶಾಸನ. ಇದನ್ನು ಧಿಕ್ಕರಿಸುವ, ವಿಮರ್ಶಿಸುವ ಹಕ್ಕು ನಮಗಿಲ್ಲ.
ಉತ್ತಮ ರೀತಿಯಲ್ಲಿ ನಡ್ಕೊಂಡು ಸಾಧಿಸಬೇಕು ಅಷ್ಟೇ. ಇದರಲ್ಲಿ ಎರಡನೇ ಮಾತೇ ಇಲ್ಲ. ವಿಷ್ಣುಮೂರ್ತಿ ಅಂಥವನೇ ಮರುಮಾತಿಲ್ಲದೆ ಅಮ್ಮನ ಮಾತಿನಂತೆ ನಡ್ಕೊಳ್ತಾ ಇದ್ದಾನೆ. ಒಂದು ಸಲ ಅವನು ಘೋರವಾದ ತಪಸ್ಸು ಮಾಡ್ತಾನೆ, ಇನ್ನೊಂದು ಸಲ ಯಾಗಗಳನ್ನು ಮಾಡ್ತಾನೆ, ಮತ್ತೊಂದು ಸಲ ರಾಕ್ಷಸರ ಜೊತೆ ಯುದ್ಧ ಮಾಡ್ತಾನೆ, ಮಗದೊಂದು ಸಲ ಲಕ್ಷ್ಮೀದೇವಿಯ ಜೊತೆ ವಿಹರಿಸ್ತಾ ಇರ್ತಾನೆ, ಲೋಕಕ್ಷೇಮಕ್ಕೋಸ್ಕರ ಅವಮಾನಗಳನ್ನು ಕೂಡ ಭರಿಸ್ತಾ ಇರ್ತಾನೆ. ಕೆಲವು ಸಲ ಯುದ್ಧದಲ್ಲಿ ಸೋಲ್ತಾನೆ, ಕೆಲವು ಸಲ ಗೆಲ್ತಾನೆ. ಹಾಗೆಯೇ ಸುಖಗಳನ್ನು ಅನುಭವಿಸ್ತಾನೆ, ದುಃಖವನ್ನು ಅನುಭವಿಸ್ತಾನೆ. ಅದೇ ರೀತಿ ಶಿವನೂ ಅಷ್ಟೇ, ಇಂದ್ರನೂ ಅಷ್ಟೇ, ದೇವತೆಗಳು ಮುನಿಗಳೂ ಅಷ್ಟೇ. ಅವರು ಪಡುವ ಈ ಯಾತನೆಗಳೆಲ್ಲವೂ ಸಂಸಾರದಿಂದ ಉಂಟಾದ ಯಾತನೆಗಳೇ. ಆಯಸ್ಸಿರುವವರೆಗೂ ಜೀವಿಸ್ತಾರೆ, ನಂತರ ಮರಣಿಸ್ತಾರೆ, ಮತ್ತೆ ಹುಟ್ಟುತ್ತಾರೆ. ಹೀಗೆ ಯಾವಾಗಲೂ ನಡೀತಾನೇ ಇರುತ್ತೆ. ಆದ್ದರಿಂದ ದೇಹವನ್ನು ಧರಿಸಿದವರೆಲ್ಲರೂ ಕಾಮಕ್ರೋಧಾದಿ ಭಾವನೆಗಳು ಸಹಜವಾಗಿದ್ದೇ ಇರುತ್ತವೆ. ಅವು ದೇಹಕ್ಕೆ ಅಂಟ್ಕೊಂಡೇ ಇರುತ್ತವೆ. ಆದ್ದರಿಂದ ದೇವತೆಗಳು ಹೀಗೆ ಮಾಡಿದ್ರಲ್ಲ, ಮಹರ್ಷಿಗಳು ಹೀಗೆ ಮಾಡಿದ್ರಲ್ಲ ಅಂತ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಪ್ರಪಂಚವೆಲ್ಲವೂ ಕಾಮಕ್ರೋಧಗಳಿಂದ ನಿರಂತರವಾಗಿ ಸಾಗ್ತಾನೇ ಇರುತ್ತೆ. ಇಂತಹ ಜಗತ್ತನ್ನು ನೋಡಿ ನೀನು ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ದರಿಂದ ಪರಮಾರ್ಥವನ್ನು ಅರಿತು ಈ ಕಾಮಕ್ರೋಧಾದಿಗಳಿಂದ ವಿಮುಕ್ತಿ ಹೊಂದಬೇಕು. ಈ ರೀತಿ ವಿಮುಕ್ತಿ ಪಡೆದವನು ನನಗೆ ಈ ಸಂಸಾರದಲ್ಲಿ ಎಲ್ಲೂ ಕಾಣಿಸಲಿಲ್ಲ. ಸಂಸಾರ ಅನ್ನುವುದು ರಾಗ, ಲೋಭ, ಮೋಹ, ಮದ, ಮಾತ್ಸರ್ಯ ಮುಂತಾದವುಗಳಿಂದ ಕೂಡಿದೆ. ಇಂತಹ ಇರುಕಾಟಗಳಿಂದ ಕೂಡಿದ, ಅಂದರೆ ತಾಪತ್ರಯಗಳಿಂದ ಕೂಡಿದ ಸಂಸಾರದಲ್ಲಿ ಬಿದ್ದವನು ಮತ್ತೆ ಮುಕ್ತಿಯ ದ್ವಾರವನ್ನು ನೋಡುವುದು ಬಹಳ ಕಷ್ಟ. ಅದಕ್ಕೆ ಉತ್ತಮನಾದವನು ಏನು ಮಾಡಬೇಕು ಅಂದರೆ ಈ ಸಂಸಾರದಲ್ಲಿ ಸಿಕ್ಕೊಳ್ಬಾರದು. ಈ ಸಂಸಾರದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸರ್ವ ಪ್ರಯತ್ನ ಮಾಡಬೇಕು. ವೈರಾಗ್ಯವನ್ನು ಹೊಂದಿ ಸಂಸಾರವು ನಿಸ್ಸಾರ ಅನ್ನುವುದನ್ನು ಅರಿಯಬೇಕು. ಆರಾಧಯೇನ್ ಮಹೇಶಾನೀಂ ಆರಾಧಯೇನ್ ಮಹೇಶಾನೀಂ ಸಚ್ಚಿದಾನಂದರೂಪಿಣೀಂ ತಸ್ಯಾ ಗುಣತಶ್ಚನ್ನಂ ಜಗದೇತಚರಾಚರಂ ಜಗದೇತಚರಾಚರಂ. ಹಾಗೆ ವೈರಾಗ್ಯವನ್ನು ಬೆಳೆಸ್ಕೊಂಡವನು ಸಚ್ಚಿದಾನಂದ ಸ್ವರೂಪಿಣಿಯಾದ ತ್ರಿಪುರಸುಂದರಿಯಾದ ಶ್ರೀ ಲಲಿತಾದೇವಿಯನ್ನು ಆರಾಧಿಸಬೇಕು. ಆ ತ್ರಿಭುವನೇಶ್ವರಿಯ ಮಾಯಾಶಕ್ತಿಯಿಂದಲೇ ಸಮಸ್ತ ಜಗತ್ತು ಆವರಿಸಲ್ಪಟ್ಟಿದೆ. ಈ ಮಾಯೆಯಿಂದ ಹೊರಬರಬೇಕಾದರೆ ಮಹಾಮಾಯಿಯಾದ ಅಮ್ಮನವರನ್ನೇ ಆರಾಧಿಸಬೇಕು. ಯಾಕೆಂದರೆ ಆ ಮಾಯೆಯನ್ನು ಸೃಷ್ಟಿಸಿದವಳು ಮಹಾಮಾಯೆಯೇ. ಇದರಿಂದ ವಿಮುಕ್ತಿಯನ್ನು ನೀಡುವುದಕ್ಕೆ ಅವಳೊಬ್ಬಳಿಂದ ಮಾತ್ರವೇ ಸಾಧ್ಯ. ಆ ತಾಯಿಯನ್ನು ಆಶ್ರಯಿಸುವುದಕ್ಕಿಂತ ಬೇರೆ ಮಾರ್ಗ ಇಲ್ಲ. ಆ ಜಗದಂಬೆಯ ಅನುಗ್ರಹ ಉಂಟಾಗುವವರೆಗೆ ಅವಳನ್ನು ಆರಾಧಿಸಬೇಕು. ಅವಳು ಅಪಾರವಾದ ದಯೆಯುಳ್ಳವಳು. ಆದ್ದರಿಂದ ಕಪಟವಿಲ್ಲದ ಭಕ್ತಿಯಿಂದ, ನಿರ್ಮಲವಾದ ಮನಸ್ಸಿನಿಂದ ಸ್ವಚ್ಛವಾಗಿ ಆರಾಧಿಸಬೇಕು. ಆಗ ಆ ತಾಯಿ ಕೂಡಲೇ ಕರುಣಿಸ್ತಾಳೆ, ದುಃಖಗಳನ್ನು ತೊಲಗಿಸ್ತಾಳೆ, ಸುಖವನ್ನು ಉಂಟು ಮಾಡ್ತಾಳೆ, ಜೀವನ್ಮುಕ್ತಿಯನ್ನು ಅನುಗ್ರಹಿಸ್ತಾಳೆ. ಆದ್ದರಿಂದ ಮಾನುಷ್ಯಂ ದುರ್ಲಭಂ ಪ್ರಾಪ್ಯ ಸೇವಿತಾ ನ ಮಹೇಶ್ವರಿ ನಿಶ್ರೇಣಿಕಾಗ್ರಾತ್ ಪತಿತಾ ಅತ ಇತ್ಯೇವ ವಿದ್ಮಹೇ. ಮಾನುಷ್ಯಂ ದುರ್ಲಭಂ ಪ್ರಾಪ್ಯ ಸೇವಿತಾ ನ ಮಹೇಶ್ವರಿ ನಿಶ್ರೇಣಿಕಾಗ್ರಾತ್ ಪತಿತಾ ಅಥ ಇತ್ಯೇವ ವಿದ್ಮಹೇ. ಅತಿ ದುರ್ಲಭವಾದ ಮಾನವ ಜನ್ಮ ಪಡೆದರೂ ಜಗದೀಶ್ವರಿಯನ್ನು ತಿಳಿಯದೇ ಇರುವವರು, ಸೇವಿಸದೇ ಇರುವವರು ಎಷ್ಟೇ ಘನ ಕಾರ್ಯಗಳನ್ನು ಮಾಡಿದರೂ ಏಣಿ ಮೇಲಿಂದ ಕೆಳಗೆ ಬಿದ್ದವರಕ್ಕೆ ಸಮಾನ.
ಪರ್ವತ ಶಿಖರದಿಂದ ತುದಿಗೆ ಹೋಗಿ ಅಲ್ಲಿಂದ ಕಾಲು ಜಾರಿ ಕೆಳಗೆ ಬಿದ್ದವರಂತೆ ಆಗ್ತಾರೆ. ಇದೇ ಮಾಯೆಯನ್ನು ದಾಟಿ ಮುಕ್ತಿ ಪಡೆಯುವುದಕ್ಕೆ ಇರುವ ಮಾರ್ಗೋಪಾಯ. ಇದನ್ನು ಬಿಟ್ಟು ಅನ್ಯ ಮಾರ್ಗ ಇಲ್ಲ. ಆದ್ದರಿಂದ ಬುದ್ಧಿವಂತನಾದವನು ಮುಕ್ತಿಯನ್ನು ಪಡೆಯಬೇಕು. ಅಮ್ಮನನ್ನು ಪೂಜಿಸುವುದಕ್ಕಿಂತ ಉತ್ತಮವಾದ ಮಾರ್ಗ ಬೇರೆ ಇಲ್ಲ. ಆದ್ದರಿಂದ ಬುದ್ಧಿವಂತನಾದವನು ಜಗದೇಕ ಮಾತೆಯನ್ನು ಅರ್ಚಿಸಿ, ಪೂಜಿಸಿ, ಸೇವಿಸಿ ಆ ತಾಯಿಯ ದಯೆಗೆ ಪಾತ್ರನಾಗ್ತಾನೆ. ಈ ಪ್ರಪಂಚವು 3 ಗುಣಗಳಿಂದ ಕೂಡಿದೆ, ಅಹಂಕಾರದಿಂದ ತುಂಬಿದೆ ಅನ್ನೋ ಮಾತು ನಿಜವೇ. ಆದರೆ ಅದೇ ರೀತಿ ಇದೇ ವಿಶ್ವ ಸತ್ಯದಿಂದಲೂ ಬದ್ಧವಾಗಿದೆ. ಆದ್ದರಿಂದ ಸತ್ಯಾನಂದ ಸ್ವರೂಪಿಣಿಯಾದ ಅಮ್ಮನವರನ್ನು ಸೇವಿಸದೇ ಇರುವವನು ಹೇಗೆ ಮುಕ್ತನಾಗ್ತಾನೆ? ಮುಕ್ತನಾಗಲ್ಲ. ಆದ್ದರಿಂದ ಅಮ್ಮನವರನ್ನು ಸೇವಿಸಿ ಮುಕ್ತಿಯನ್ನು ಪಡಿಬೇಕು. ಜಗನ್ಮಾತೆಯ ಸತ್ಯರೂಪ, ಸತ್ಯಸಂಧ, ಪರಬ್ರಹ್ಮ ಸ್ವರೂಪಿಣಿ, ನಿತ್ಯ ಸತ್ಯಳು. ಆ ತಾಯಿಯನ್ನೇ ಪ್ರಮಾಣವಾಗಿ ತೆಗೆದುಕೊಳ್ಳಬೇಕು. ಆ ತಾಯಿಯ ಮಾತುಗಳನ್ನೇ ಉಪದೇಶವಾಗಿ ಗ್ರಹಿಸಬೇಕು. ಆ ತಾಯಿ ಹೇಳಿದ ಹಾಗೆ ನಡ್ಕೊಳ್ಬೇಕು. ಯಾಕೆಂದರೆ ಆ ತಾಯಿ ಯಾವುದೇ ಗುಣಗಳಿಲ್ಲದ ನಿರ್ಗುಣಳು, ಯಾವ ಆಕಾರವೂ ಇಲ್ಲದ ನಿರಾಕಾರಳು, ನಿರಹಂಕಾರಳು, ನಿರಾಧಾರಳು, ನಿರ್ವಿಕಾರಳು. ಲೌಕಿಕ ಆನಂದ ಕ್ಷಣ ಮಾತ್ರವೇ ಇರುತ್ತೆ. ಪರಮಾನಂದ ಶಾಶ್ವತವಾಗಿರುತ್ತೆ. ಅದೇ ನಿತ್ಯವಾದುದು, ಸತ್ಯವಾದುದು. ಆ ಪರಮಾನಂದವನ್ನು ಜಗನ್ಮಾತೆ ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂತ ಆಶೀರ್ವದಿಸ್ತಾ ಶ್ರೀಮಾತ್ರೇ ನಮಃ. ನವರಾತ್ರಿಷುತ ಮಹಮೀಡೇ ರಾತ್ರಾವಹನಿಚ್ ಪ್ರಣವಾರ್ತಾಂ. ನವರಾತ್ರಿಷುತ ಮಹಮೀಡೇ ರಾತ್ರಾವಹನಿಚ್ ಪ್ರಣವಾರ್ತಾಂ. ನವರಾತ್ರಿಷುತ ಮಹಮೀಡೇ ರಾತ್ರಾವಹನಿಚ ಪ್ರಣವಾರ್ತಾಂ. ನವರಾತ್ರಿಷುತ ಮಹಮೀಡೇ ರಾತ್ರಾವಹನಿ ಚ ಪ್ರಣವಾರ್ಥಾಂ. ಪ್ರಥಮಾಂ ವಂದೇ ಸರ್ವೇಷಾಂ. ಪ್ರಥಮಾಂ ವಂದೇ ಸರ್ವೇಷಾಂ. ಪ್ರಥಮೇ ಹನಿ ಶ್ರೀ ಶಶಿಭೂಷಾಂ. ಪುರುಷ ಪ್ರಧಾನ ದ್ವಯ ವಿದಿತಾಂ. ಪುರುಷ ಪ್ರಧಾನ ದ್ವಯ ವಿದಿತಾಂ. ನೌಮಿ ದ್ವಿತೀಯೇ ಗೌರೀಂ ತಾಂ. ನೌಮಿ ದ್ವಿತೀಯೇ ಗೌರೀಂ ತಾಂ. ನೌಮಿ ದ್ವಿತೀಯೇ ಗೌರೀಂ ತಾಂ. ನವರಾತ್ರಿಷುತ ಮಹಮೀಡೇ ರಾತ್ರಾವಗನಿಚ್ ಪ್ರಣವಾರ್ತಾಂ. ನವರಾತ್ರಿಷುತ ಮಹಮೀಡೇ ರಾತ್ರಾವಗನಿಚ್ ಪ್ರಣವಾರ್ತಾಂ. ನವರಾತ್ರಿಷುತ ಮಹಮೀಡೇ ರಾತ್ರಾವಹನಿ ಚ ಪ್ರಣವಾರ್ಥಾಂ. ನವರಾತ್ರಿಷುತ ಮಹಮೀಡೇ ರಾತ್ರಾವಹನಿ ಚ ಪ್ರಣವಾರ್ಥಾಂ. ಡೋಲಾ ಹಿಮಗಿರಿ ಬಾಲೆ ಡೋಲಾ ಶಿವಸಮಲೀಲೆ ಡೋಲಾ 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 ಹಿಮಗಿರಿ ಬಾಲೆ ಡೋಲಾ ದುರ್ಗಿ ಲಕ್ಷ್ಮಿ ಡೋಲಾ 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 ಲಲಿತೆ ಲಲಿತೆ ಡೋಲಾ
राजराजेसि डोला 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 डोला